ಗಮನಿಸಿದ್ದೀವಿ. ಮತ್ತು ಇಲ್ಲಿ ರಾಜಕಾರಣ ಹೇಗಿದೆಪ್ಪ ಅಂದ್ರೆ ಅಧಿಕಾರ ಸುತ್ತಮುತ್ತ ಇರ್ತದೆ. ಅಧಿಕಾರನ ಹೊಡಿಬೇಕಾಗಿತ್ತು. ಆ ದಿಶೆಯಲ್ಲೇ ಜೊಲ್ಲೆಯವರು ತಮ್ಮ ಅಧಿಕಾರ ಕಳ್ಕೊಂಡಿದ್ರು MP ಸ್ಥಾನವನ್ನು. ಆಗ ಅನಿವಾರ್ಯ ಆಯಿತು ಅವ್ರಿಗೆ. ಯಾಕಂದರೆ ತಮ್ಮ ಪಕ್ಷದವರಾದಂಥ ಕತ್ತಿಯವರು ಕೋಆಪರೇಷನ್ ಮಾಡಲಿಲ್ಲ ಅನ್ನೋದು ಒಂದು ಬಲವಾದ ಆರೋಪ. ಆ ದಿಶೆಯಲ್ಲಿ ಅವರು ಜಾರಕಿಹೊಳಿ ಅವ್ರ ಜೊತೆಗೆ ಸಂಪರ್ಕ ಮಾಡಿಕೊಂಡ ಜಿಲ್ಲೆಯ ರಾಜಕೀಯದ ಹಿಡಿತವನ್ನು ತೆಗೆದುಕೊಳ್ಳೋ ಸಲುವಾಗಿ ಈಗಾಗಲೇ ಈ ಕತ್ತಿಯವರ ಅಧ್ಯಕ್ಷರನ್ನು ಕೆಳಗಿಳಿಸಿದ್ದು ಈಗ ಇತಿಹಾಸ. ಈಗ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರು ಬಂದ ಮೇಲೆ ಒಂದು ಗೇಮ್ ಚೇಂಜ್ ಆಗ್ತದಲ್ಲ ಅನ್ನುವಂಥದ್ದು. ಯಾಕಂದರೆ ಈಸ್ ಎ ಇಂಟೆಲಿಜೆಂಟ್ ವುಮನ್, ಅದ್ರಲ್ಲಿ ಎರಡು ಮಾತಿಲ್ಲ. ಅವ್ರ ಬಗ್ಗೆ ಟೀಕೆ ಟಿಪ್ಪಣಿ ಬದಿಗಿಟ್ಟ ನಾವು ವಿಚಾರ ಮಾಡುವಂಥದ್ದು ಏನಪ್ಪ ಅಂತಂದ್ರೆ, ಅವರು ಈ ಹಿಂದೆ ಬಂದಿದ್ರು, ನಾನು ಈ ಸಲ ನೋಡ್ತಾ ಇದ್ದೀನಿ DCC ಬ್ಯಾಂಕಲ್ಲೇ ಅನ್ನುವಂಥ ಮಾತನ್ನು. ಅವ್ರ ಎಂಟ್ರಿ ಆದರೆ ಏನಾದರೂ ಚೇಂಜ್ ಆಗ್ಬೋದಾ ರಾಜಕೀಯದಲ್ಲೇ ಅನ್ನುವಂಥದ್ದು. ಯಾಕೆಂದರೆ ಅವರ ಜೊತೆಗೆ ನಮ್ಮ ಈ ಲಕ್ಷ್ಮಣ ಸವದಿಯವರ ಸಂಬಂಧಗಳು ಚೆನ್ನಾಗಿದ್ದಾವೆ. ಮತ್ತು ಲಕ್ಷ್ಮಣ ಸವದಿಯವರು ಮೇಲ್ಪದರಲ್ಲಿ ಜಾರಕಿಹೊಳಿ ಅವರ ನಾಯಕತ್ವವನ್ನು ಒಪ್ಕೊಂಡಿರಬಹುದಿಲ್ಲ ಅಂತಲ್ಲ, ಅದರ ಆಂತರ್ಯದಲ್ಲೇ. ಯಾಕಂದರೆ ಈಗ ರಮೇಶ್ ಜಾರಕಿಹೊಳಿ ಅವರು ಮೇಲೆ ಜೊತೆಗೆ ಹೋಗೋದು, ಅಲ್ಲಿಯ ಕುಮಟಳ್ಳಿ ಅವ್ರ ಜೊತೆಗೆ ಇನ್ನೂ ಅವ್ರ ಜೊತೆಗೆ ಸಂಪರ್ಕದಲ್ಲಿ ಇರೋದು, ಅವ್ರಿಗೂ ಇವ್ರ ಬಗ್ಗೆ ಭಯ ಅಂತ ಇದ್ದೇ ಇರ್ತದೆ, ಸಹಜದ. ಮತ್ತು ನಮ್ಮದೇ ಆದಂಥ ಅಥವಾ ತಮ್ಮದೇ ಆದಂಥ ಒಂದು ಸಂಘಟನೆ ಮಾಡ್ಕೊಳ್ಬೇಕಂತ ಇದ್ದೇ ಇರ್ತದೆ. ಈ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿಯವರು ಅಲ್ಲೇ DKC ಅವ್ರ ಜೊತೆಗೆ ಒಳ್ಳೆಯ ರಿಲೇಷನ್ ಇರೋದರಿಂದಾಗಿ DKC ಥ್ರೂ ನಮ್ಮ ಲಕ್ಷ್ಮಣ ಸವದಿಯವರು ಹಿಂದಿರ್ಬೋದು. ಈ ಉಮೇಶ್ ಕತ್ತಿ ಅವರ ಸಂದರ್ಭದಲ್ಲೇ ಆ ಸಮಯದಲ್ಲೇ ಅವ್ರಿಗೆ ಅವ್ರು ಕಾಡಿರ್ಬೋದು. ಇವತ್ತು ಚೇಂಜ್ ಆಗ್ಬೋದಾ ಅನ್ನುವಂಥ ಸಣ್ಣ